ಪರಿವರ್ತನೆ ಆಗಿರೋದು ತಾವೆಲ್ಲ ಗಮನಿಸಿದ್ದೀವಿ. ಕ್ಷೇತ್ರ ಅಂತ ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಅವರೇನು ಹರಕೆಯನ್ನು ತಂದಿರ್ತಾರೋ ಅದನ್ನೆಲ್ಲ ಚಾಚುತಪ್ಪದೆ ಅವರ ಕಾರ್ಯ ನಿರ್ವಹಣೆ ರಾಯರ ಮೂಲಕ ನಡೀತಾ ಇದೆ. ಈಗ ತಾನೇ ನಮ್ಮ ಪದಾಧಿಕಾರಿಗಳು ಗುರುವಾರ ದಿನ 10, 15, 25 ಸಾವಿರ ಅಂತ ಹೇಳ್ತಾರೆ. ನನಗೆ ಅದು ಗೊತ್ತಿಲ್ಲ, ಲೆಕ್ಕ 25,000 ಜನ ಬಂದು ಹೋಗಿ ಮಾಡ್ತಾರೆ ಅಂತ. ಅಷ್ಟು ಜನಸಂದಣಿ, ಅಷ್ಟು ನಂಬಿಕೆ ಬರಬೇಕಾದ್ರೆ ಈ ಮಠದಲ್ಲಿ ಏನೋ ಒಂದು ಶಕ್ತಿ ರಾಯರು ತುಂಬಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಎಲ್ಲ ರೀತಿಯ ಒಂದು ಅವರ ಆಶೀರ್ವಾದ ಭಕ್ತಾದಿಗಳ ಇದೆ ಅಂತ ನಾವು ಅದನ್ನ ಭಾವನೆ ಮಾಡ್ಕೊಳ್ಳುವಂಥದ್ದು. ರಾಯರ ಒಂದು ಪೂರ್ವ ಚರಿತ್ರೆ ನಾವು ನೋಡಿದಾಗ ಅವರು ಪ್ರಹ್ಲಾದರ ಒಂದು ಅವತಾರ ಅಂತ ಹೇಳ್ತಾರೆ. ಪ್ರಹ್ಲಾದ ನಾವು ಹಿಂದೆ ಏನು ಹಿರಣ್ಯಕಶಿಪು ಮಗ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಅಧರ್ಮ ಯಾವಾಗ ಸೃಷ್ಟಿಯಾಗುತ್ತೋ ಆಗ ಪರಮಾತ್ಮ ಬಂದು ಗಣ್ಣಿನ ಅಲಂಕಾರ ಮಾಡ್ತಾ ಇದ್ದೀವಿ. ಅದೊಂದು ವಿಶೇಷವಾಗಿರುತ್ತೆ. ಆಮೇಲೆ ಫೋಟೋ ತೊಗೊಳಕ್ಕೆ ಒಂದು ಸೆಲ್ಫಿ ಪಾಯಿಂಟ್ ಮಾಡ್ತಾ ಇದ್ದೀವಿ. ಜನಕ್ಕೆ ಇವಾಗ ಅದೊಂದು ಬೇಕು. ಅದಕ್ಕೋಸ್ಕರ ಜನ ಹೇಗೆ ಆಸೆ ಪಡ್ತಾರೆ ಅದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಆಮೇಲೆ MTR ಅವರು ಕೂಡ ಪ್ರಸಾದ ಮಾಡಿಸ್ತಾ ಇದ್ದಾರೆ. ಇದು ಬದಲಾವಣೆ. ಸುಮಾರು 10 ರಿಂದ 15,000 ಜನ ಅನ್ನ ಸಂತರ್ಪಣೆಗೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕಮಿಟಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗೂ ಈ ಒಂದು ಏನು ನಮ್ಮ ಮಠದಲ್ಲಿ ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿದ್ದೀವೋ ಅದೇ ರೀತಿಯಲ್ಲಿ ಉಷಾಕಾಲ ಪೂಜೆ ಬೆಳಗ್ಗೆ 6:30ರಿಂದ 7:30ವರೆಗೂ ಅಭಿಷೇಕ, ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಹಾಗೂ ಮಧ್ಯಾಹ್ನದ ಮೇಲೆ ಭಜನೆ ಹಾಗೂ ಇತರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅಂದರೆ ಭರತನಾಟ್ಯ, ಸ್ಯಾಕ್ಸೋಫೋನು ವಾದ್ಯ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರೈಸಬೇಕು ಅಂತ ತೀರ್ಮಾನ ಮಾಡ್ತೀವಿ. ಇದು ನಮ್ಮ ಮಠದಿಂದ ನಡೆಯುತ್ತಿರೋ ಅಂಥ 33ನೇ ಆರಾಧನಾ ಮಹೋತ್ಸವ ಇದು. ಈ ಆರಾಧನಾ ಮಹೋತ್ಸವನ ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕಮಿಟಿಯ ಎಲ್ಲರ ಒಂದು ಸಹಕಾರ ಹಾಗೂ ಭಕ್ತಾದಿಗಳ ಒಂದು ಸಹಕಾರದಿಂದ ನಾನು ಪದೇ ಹೇಳ್ತಲೇ ಇದ್ದೇನೆ. ನಿಮ್ಮ ನಿಜವಾಗಲೂ ಮಠ ಈ ಮಟ್ಟಕ್ಕೆ ಬರಬೇಕು ಅಂತ ಅಂದರೆ ಪತ್ರಕರ್ತರ ಒಂದು ಸಹಕಾರ ನಮಗೆ ಒಂದು ನಂಬಿಕೆ. ಇಷ್ಟೆಲ್ಲ ಆಚಾರದಿಂದ ಹೇಳಿ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಗಮನಿಸಿ ಪತ್ರಿಕೆಯವರು ಕೂಡ ಮುಂದುವರಿತಾ ಇದೆ. ಅದೇ ರೀತಿ ನಮ್ಮ ಮಠದ ಒಂದು ಶ್ರೇಯಸ್ಸಿಗೆ ತಾವು ಮುಂದೂ ಸಹ ಪತ್ರಕರ್ತರು ಇದಕ್ಕೆ ಸಹಕರಿಸಬೇಕಾಗಿ ನಾನು ಕಮಿಟಿ ಮುಖೇನ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣು. ಪತ್ರಕರ್ತ ಸ್ನೇಹಿತರೆ, ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ
ವರ್ಷ